ಭೂ ಕಬಳಿಕೆ ಮಾಡಿದೆ ಅನ್ನೋದು ನಮ್ಮ ಹತ್ರ ಏನ್ ದಾಖಲೆ ಇದೆ? ನೋಡಿ, ಈಗಾಗಲೇ ಕಂದಾಯ ಸಚಿವರ ವಿರುದ್ಧ ಸುಮಾರು 20 ಎಕರೆ 16 ಕುಂಟೆ ಒಂದು ಜಾಗ ಮತ್ತು 1 ಎಕರೆ ಸ್ಮಶಾನ ಜಾಗವನ್ನ ಅವರ ಹೆಸರಿಗೆ 2024ರಲ್ಲಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಏನ್ ಮಾಡಿದ್ವಿ ಅದು ರುಜುವಾತಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಈಗಾಗಲೇ ತಮ್ಮ ಮುಂದೆ ಮಾಧ್ಯಮಗಳ ಮುಂದೆ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ. ನಾನು 78ರಲ್ಲಿ ನನಗೆ 5 ವರ್ಷ, 2001-2ರಲ್ಲಿ ನಾನು ವಿದೇಶದಲ್ಲಿ ಇದ್ದೆ ಅಂತ ಮಾನ್ಯ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡರಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿಮ್ ತಾತ ಅವರೋ ನಿಮ್ ತಂದೆಯವರೋ ತಪ್ಪು ಮಾಡಿದ್ರೆ ಅದನ್ನ ನೀವು ಒಪ್ತೀರಾ? ನಿಮ್ ತಾತ ಅವರೋ ಅಥವಾ ನಿಮ್ ತಂದೆಯವರೋ ಸರ್ಕಾರಿ ಜಾಗವನ್ನು ನುಂಗಿದ್ರೆ, ಕೆರೆಯನ್ನ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರೆ, ಸ್ಮಶಾನವನ್ನ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ರೆ, ನೀವು ಅದನ್ನ ನಿಮ್ಮ ಹೆಸರು ಮಾಡಿಸ್ಕೊಳ್ತೀರಿ ಅಂತ ಆದ್ರೆ ನೀವು ಕಂದಾಯ ಸಚಿವರಾಗಿರಕ್ಕೆ ಲಾಯಕ್ಕ? ನೀವೇ ಭಾಷಣ ಮಾಡಿತೀರಾ? ಇಡೀ ರಾಜ್ಯಾದ್ಯಂತ ಸರ್ಕಾರಿ ಜಾಗವನ್ನು ಉಳಿಸ್ತಕ್ಕಂಥ ನನ್ನ ಜವಾಬ್ದಾರಿ, ಸರ್ಕಾರಿ ಜಮೀನಿನ ರಕ್ಷಣೆ ನನ್ನ ಜವಾಬ್ದಾರಿ. ಯಾರೇ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ರೆ, ಸರ್ಕಾರಿ ಜಾಗವನ್ನು ನುಂಗಿದ್ರೆ, ಆ ನೂರಾರು ಕೋಟಿಗಳ, ಸಾವಿರಾರು ಕೋಟಿಗಳ ಆಸ್ತಿಯನ್ನ ಸರ್ಕಾರಕ್ಕೆ ವಾಪಸ್ ತರ್ತೀನಿ ಅಂತ ಪ್ರತಿ ವರ್ಷ ವಿಶೇಷವಾದಂತ ಯೋಜನೆಯನ್ನ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಕೊಡ್ತಿದ್ದೇನೆ. ಅದು ಪ್ರತಿ ತಿಂಗಳಲ್ಲೂ ಕೂಡ ನಡೀತಾ ಇದೆ ಅಂತಕ್ಕಂಥ ಹೇಳಿಕೆಗಳನ್ನ ತಾವು ಮಾಧ್ಯಮಗಳ ಮುಂದೆ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಪ್ರತಿ ತಿಂಗಳು ಕೂಡ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಬರವಣಿಗೆಗಳ ಮೂಲಕ ಇಷ್ಟು ಆಸ್ತಿಯನ್ನು ಉಳಿಸಿದ್ದೇನೆ ಅಂತಕ್ಕಂಥ ಹೇಳಿಕೆಗಳನ್ನ ನಾವು ನೋಡಿದ್ದೇವೆ. ಅವರು ಅತಿಕ್ರಮಣ ಮಾಡಿ ಆ ಜಾಗದಲ್ಲಿ ಇದ್ರೆ ಅದು ತಪ್ಪು. ಆದ್ರೆ ನಿಮ್ಮ ಪೂರ್ವಿಕರು, ನಿಮ್ ತಂದೆಯವರು, ನಿಮ್ ತಾತ ಅವರು ಇವತ್ತು ಸರ್ಕಾರಿ ಜಾಗವನ್ನ, ಸರ್ಕಾರಿ ಕೆರೆಯನ್ನ, ಸರ್ಕಾರಿ ಸ್ಮಶಾನವನ್ನ ನುಂಗಿದ್ರೆ ಆ ಜಾಗವನ್ನ ನೀವು ಮಾಡ್ಕೊಳ್ಳೋದು ಸರಿ ಅಂತ ಆದ್ರೆ ರಾಜ್ಯದ ಜನಕ್ಕೆ ಯಾವ ಉತ್ತರವನ್ನು ನೀವು ಕೊಡ್ತೀರಾ? ಈ ರೀತಿ ನಿಮ್ ಡಿಪೆಂಡ್ ಮಾಡ್ಕೊಳಕ್ ನಾಚಿಕೆ ಆದ್ರೂ ಆಗಲ್ವಾ? ಒಬ್ಬ ಸಚಿವರಾಗಿ, ಕಂದಾಯ ಸಚಿವರಾಗಿ ಇವತ್ತು ಯಾರಾದ್ರೂ 30-40 ಸೈಟ್ನ ಏಕಾತ ನಿಮ್ದೇ ಸ್ಪೆಷಲ್ 6ನೇ ಗ್ಯಾರಂಟಿ ಆಸ್ತಿ ಭಾಗ್ಯ 30-40 ಸೈಟ್ ಅನ್ನ ಏನಾದ್ರೂ ಅವ್ರು ಈ ಖಾತಾ ಮಾಡಿಸ್ಬೇಕು ಅಂತಂದ್ರೆ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಮಾಡಲ್ಲ. ಹಂಗಿದ್ದಾಗ ಮೂಲ ದಾಖಲಾತಿಗಳಲ್ಲಿ ಕರಾವ್ ಕೆರೆ ಅಂತ ಇದೆ, ಕರಾವ್ ಸ್ಮಶಾನ ಅಂತ ಇದೆ. ಅದನ್ನ ನಿಮ್ಮ ಹೆಸರಿಗೆ ನೀವು ಖಾತೆನ ಮತ್ತು ಪಾಣಿಯನ್ನ ನಿಮ್ಮ ಹೆಸರು ತಗೊಳ್ತೀರಾ ಅಂತ ಆದ್ರೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕದಂತವ್ರು ಯಾರು? ಆ ದಾಖಲಾತಿಗಳನ್ನ ತಿದ್ದಿದಂತವ್ರು ಯಾರು? ನೀವು ಉತ್ತರ ಕೊಡ್ಬೇಕಾಗತ್ತೆ. ಇವತ್ತು ರಾಜ್ಯದ ಜನತೆಗೆ ನೀವು ಉತ್ತರ ಕೊಡಬೇಕು. ಒಬ್ಬ ಕಂದಾಯ ಸಚಿವರಾಗಿ ನೀವು ಇರಕ್ ಲಾಯಕ ಅಂತ ಮೂಲ ದಾಖಲೆಗಳಲ್ಲಿ ಸರ್ಕಾರದ್ದೇ ಅಂತಾರೆ, ನೀವು ವಾಪಸ್ ಮಾಡಿ ಸರ್ಕಾರಕ್ಕೆ, ಮಾದರಿಯಾಗಿ ರಾಜ್ಯಕ್ಕೆ. ನಾನೊಬ್ಬ ಕಂದಾಯ ಸಚಿವನಾಗಿ ನಮ್ ತಾತ ತಪ್ಪು ಮಾಡಿದ್ರು, ನಮ್ ತಂದೆಯವರು ತಪ್ಪು ಮಾಡಿದ್ರು, ನಾನು ಆ ತಪ್ಪನ್ನು ಮಾಡಲ್ಲ, ನಾನು ಸರ್ಕಾರಕ್ಕೆ ಜಮೀನನ್ನು ವಾಪಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿಕೆ ಕೊಡಿ. ಅದನ್ನ ಬಿಟ್ಟು ನನ್ನ ಪಿತ್ರಾರ್ಜಿತವಾಗಿ ಬಂದಿರೋ ಆಸ್ತಿ, ನಾನು 5ನೇ ವಯಸ್ಸಲ್ಲಿದ್ದೆ, ವಿದೇಶದಲ್ಲಿದ್ದೆ, ಅವಾಗ ಆಗ್ಬಿಟ್ಟಿದೆ, ಅದನ್ನ ನಾನು ಮಾಡ್ಕೊಂಡಿದ್ದೀನಿ ಅಂತಾದ್ರೆ ಇದೊಂದು ನಾಚಿಕೆ ಆಗಲ್ವಾ ಮಾನ್ಯ ಕಂದಾಯ ಸಚಿವರೇ ನಿಮ್ಗೆ? ನನ್ನ ಆಗ್ರಹ ಇಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೀನಿ, ಇಂತ ನಾಚಿಕೆ ಇಲ್ಲದೆ ಇರ್ತಕ್ಕಂಥ ಕಂದಾಯ ಸಚಿವರನ್ನ ಮೊದಲು ವಜಾ ಮಾಡಿ. ಇದೊಂದೇ ಅಲ್ಲ, ಸುಮಾರು ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ 3000 ಎಕರೆ ಗೋಮಾಳ ಇವತ್ತು ಇಲ್ದಂಗಾಗಿದೆ. ಇದರಲ್ಲಿ ಕಂದಾಯ ಸಚಿವರ ಪಾತ್ರ ಎಷ್ಟು, ಅವರ ಕುಟುಂಬದವರ ಪಾತ್ರ ಏನು? ಮುಂದಿನ ದಿನದಲ್ಲಿ ಬರೋದಿದೆ. ಯಾರು ನಾನು ಕ್ಲೀನ್ ಅಂತ ಹೇಳ್ಕೊಂಡು ಮಾಡ್ತಾರೆ, ಯಾರು ಇವತ್ತು ಅಧಿಕಾರದಲ್ಲಿದ್ದು ಸರ್ಕಾರಿ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡ್ಕೊಂಡು 100 ಎಕರೆಗಳು ಇವತ್ತು ಸರ್ಕಾರದಿಂದ ಕೈತಪ್ಪಿ ಹೋಗಕ್ಕೆ ಕಾರಣ ಆಗಿದ್ದಾರೆ, ಅವರನ್ನ ತಕ್ಷಣ ನೀವು ಕಂದಾಯ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಎರಡನೇದು, ಸರ್ಕಾರನೇ ಮೊದಲನೇದಾಗಿ ಏನಾದ್ರೂ ಜನರ ಮುಂದೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕಂದ್ರೆ ಸರ್ಕಾರನೇ ಇವತ್ತು ತನಿಖೆಗೆ ಒಳಪಡಿಸ್ಬೇಕು. ಇಲ್ಲ ಜಂಟಿ ಸದನ ಸಮಿತಿ ಮಾಡ್ತಿರೋ, ನ್ಯಾಯಾಂಗ ಸಮಿತಿ ಮಾಡ್ತಿರೋ, ಲೋಕಾಯುಕ್ತ ಕೊಡ್ತಿರೋ, ತಕ್ಷಣ ಕೊಡಿ. ಬಹಳ ದಿನ ಕಾಯ್ಬೇಕಾಗಿಲ್ಲ. ಒಂದೇ ದಿವಸ ನಿಮ್ಗೆ ಅಧಿಕಾರಿಗಳಿಗೆ ಕೇಳಿದ್ರೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನು ಕೊಡ್ತಾರೆ. ಯಾಕಂದ್ರೆ ನಿಮ್ಮ ಕಂದಾಯ ಸಚಿವರಿಗೆ ಆ ಯೋಗ್ಯತೆ ಇಲ್ಲ. ಒಬ್ಬ ಭ್ರಷ್ಟ ಇವತ್ತು ಸರ್ಕಾರಿ ಜಾಗವನ್ನ ನುಂಗಕ್ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೀವು ಆ ಜಾಗದಲ್ಲಿ ಕೂರ್ತಿದ್ರಿ ಅಂತಂದ್ರೆ ನಿಮ್ಗೂ ಕೂಡ ಗೌರವ ಇರಲ್ಲ. ಮುಖ್ಯಮಂತ್ರಿಗಳೇ, ದಯಮಾಡಿ ಅವರನ್ನ ತಕ್ಷಣ ವಜಾ ಮಾಡಿ. ಕೃಷ್ಣ ಬೈರೇಗೌಡರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಮೊದಲು ಆ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ವಾಪಸ್ ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.